ಹಾಯ್ ಫ್ರೆಂಡ್ಸ್, ಲತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ಇವತ್ತಿನ ದಿನ ನಾನು ಮನೆಯಲ್ಲೇ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ್. ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಸ್ವಲ್ಪ ನೀರು ಹಾಕಿ ಹುಣಸೆ ಹಣ್ಣನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 150 ಗ್ರಾಮಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಹುಣಸೆಹಣ್ಣು ವಾಶ್ ಮಾಡಿ ತೊಗೊಂಡಿದ್ದೀನಿ ನಾನು. ಈಗ ನಾನು ಬಿಸಿ ನೀರನ್ನು ಬಳಸ್ತಾ ಇದ್ದೀನಿ. ನೀವು ಸಂಜೆ ಮಾಡ್ತೀವಿ ಅಂತಂದರೆ ಹುಣಸೆಹಣ್ಣನ್ನು ಬೆಳಗ್ಗೆ ನೆನೆಸಿಡಿ, ಇಲ್ಲ ಬೆಳಗ್ಗೆ ಮಾಡ್ತೀವಿ ಅಂದರೆ ಸಂಜೆ ನೆನೆಸಿಡಿ. ಹುಣಸೆಹಣ್ಣು ಡೈರೆಕ್ಟಾಗಿ ತಣ್ಣೀರನ್ನೇ ಬಳಸ್ಬೋದು. ಇಲ್ಲಿ ನಾನು 1 ಕಪ್ಪಷ್ಟು ಧನಿಯಾ, ಅರ್ಧ ಕಪ್ಪಷ್ಟು ಜೀರಿಗೆ, 1/4 ಕಪ್ಪಿಗಿನ ಜಾಸ್ತಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಉದ್ದಿನಬೇಳೆ. ಹಾಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ 1 ಉಂಡೆಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 100 ಗ್ರಾಮ್ ಬೇಡಿಗೆ ಮೆಣಸಿನ್ಕಾಯಿ, 100 ಗ್ರಾಮ್ ಇದೆ ಬೇಡಿಗೆ ಮೆಣಸಿನ್ಕಾಯಿ. ಹಾಗೆಯೇ 15ರಿಂದ 20 ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಖಾರಕ್ಕೆ. ಬೇಡಿಗೆ ಮೆಣಸಿನ್ಕಾಯಿ ಕಲ್ಲರ್ಗಷ್ಟೇ, ಖಾರ ಇರೋದಿಲ್ಲ. ಅದಕ್ಕೋಸ್ಕರ ಖಾರ ಮೆಣಸಿನ್ಕಾಯಿ ನಾನು 15ರಿಂದ 20 ತೊಗೊಂಡಿದ್ದೀನಿ. ಇವಾಗ ಬಾಂಡೆನ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನು ಧನಿಯಾನ ಹಾಕ್ತಾಯಿದ್ದೀನಿ ಇವಾಗ. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆನೂ ಕೂಡ ಚಟಪಟ ಅಂತ ಸಿಡಿಯುತ್ತೆ, ಆವಾಗ ತೆಗೆದುಬಿಡಿ. ತುಂಬ ಡ್ರೈ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ, ಗೊಜ್ಜು ಚೆನ್ನಾಗಿ ಬರೋಲ್ಲ. ನಾವೇನು ಪೌಡ್ರ್ ಮಾಡ್ಕೋತೀವಿ ಅದೇ ಟೇಸ್ಟ್ ಬರೋದು. ಇವಾಗ ಇದಾಗಿದೆ ಫ್ರೆಂಡ್ಸ್. ಇಲ್ಲೇನು ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು. ಇವಾಗ ನಾನು ಕಾಳು ಮೆಣಸನ್ನು ಹಾಕಿದ್ದೀನಿ. ಕಾಳು ಮೆಣಸು ಅಷ್ಟೇ ನೋಡಿ, ಹಿಂಗೆ ಸಿಡಿಯುತ್ತೆ. ಅಷ್ಟಾದರೆ ಸಾಕು. ತುಂಬ ರೋಸ್ಟ್ ಮಾಡಬೇಡಿ. ಕಾಳು ಮೆಣಸು ಗೊತ್ತಾಗಲ್ಲ, ಇದಾಗಿದೆಯಾ ಆಗಿಲ್ವಾ ಅಂತ ಗೊತ್ತಾಗಲ್ಲ. ಗೊತ್ತಾಗ್ಬಿಡುತ್ತೆ, ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಆಗಿದೆಯಾ ಇಲ್ಲ ಅಂತ. ನೋಡಿ ಆಗಿದೆ, ಸಾಕು. ಇದನ್ನು ಕೂಡ ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಮಾತ್ರ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ನೀವು ಐ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಸೀದೋಗೋ ಥರ ಆಗಿಬಿಡುತ್ತೆ, ಒಳಗಡೆ ರೋಸ್ಟ್ ಆಗಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಬೇಳೆಗಳನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇವಾಗ ಇದಾಗಿದೆ ಫ್ರೆಂಡ್ಸ್. ಇದು ಕೂಡ ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಉದ್ದಿನಬೇಳೆನ ಹಾಕಿದ್ದೀನಿ. ಉದ್ದಿನಬೇಳೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ಆದಷ್ಟು ನೀವು ಕೈ ಬಿಡದೇ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಉದ್ದಿನಬೇಳೆ ಕೂಡ ರೋಸ್ಟ್ ಆಗಿದೆ. ಇವಾಗ ನಾನು ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಡ್ತಾಯಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಮೆಣಸಿನ್ಕಾಯಿ 1 ಸ್ಪೂನಷ್ಟು ಎಣ್ಣೆನ ಬಳಸಿದ್ದೀನಿ. ಘಾಟ್ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ನೀವು 1 ಸ್ಪೂನಲ್ಲೇ ಈ ಥರ ಇದು ಮಿಕ್ಸ್ ಮಾಡ್ತಾಯಿದ್ರೆ 2 ಕಡೆ ನೀಟಾಗಿ ಫ್ರೈ ಆಗೋಲ್ಲ ಮೆಣಸಿನ್ಕಾಯಿ. ಅದಕ್ಕೋಸ್ಕರ 2 ಸ್ಪೂನ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಫ್ರೈ ಆಗುತ್ತೆ.
ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡಿ 2 ಸ್ಪೂನ್ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಘಾಟು ಆಗೋಲ್ಲ, ನೀಟಾಗಿ ಫ್ರೈ ಆಗುತ್ತೆ, ಸೀದೋಗಲ್ಲ. ಇಲ್ಲಾಂದರೆ ನಾವು 1 ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಸೀದೋಗ್ಬಿಡುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಾಗಿದೆ ಫ್ರೆಂಡ್ಸ್. ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಡ್ರೈ ರೋಸ್ಟ್ ಮಾಡಿರೋದೆಲ್ಲನೂ ಒಂದು ತಟ್ಟೆಗೆ ನಾನು ಹಾಕಿಟ್ಕೊಂಡಿದ್ದೀನಿ. ಇವತ್ತೆಲ್ಲ ತಣ್ಣಗಾಗಬೇಕು. ಈ ತಣ್ಣಗಾಗೋ ಅಷ್ಟರಲ್ಲಿ ನಾವು ಹುಣಸೆಹಣ್ಣು ಏನು ತೊಗೊಂಡಿದ್ವಿ ಅದನ್ನು ನೀಟಾಗಿ ರಸನ ತಕ್ಕೋಬೇಕು. ಹುಣಸೆಹಣ್ಣು ರಸನ ತಕ್ಕೊಳ್ಳೋಣ ಅಷ್ಟರಲ್ಲಿ. ನೋಡಿ, ಈ ಥರ ನೀಟಾಗಿ ಹುಣಸೆಹಣ್ಣು ರಸನ ತೆಗೆದಿಟ್ಕೋಬೇಕು. ಮತ್ತು ನಾನು ಅದರಲ್ಲಿ ತೆಗೆದು ಏನು ಗಟ್ಟಿ ಇತ್ತು ಅದೆಲ್ಲ ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಮತ್ತೆ ನೀರು ಹಾಕಿ ನಾನು ಸೋಸ್ಕೊಂಡಿದ್ದೀನಿ. ಇವಾಗ ನಾನು ಡೈರೆಕ್ಟು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಬೇಳೆ ಎಲ್ಲ ಅದೇ ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕಾಗಿ ನಿಮ್ಗೆ ಈ ಥರ ಏನಿದು ಬಾಣಲಿ ಕಲರು ಅಂತ ಅಂದ್ಕೋಬೇಡಿ. ಇವಾಗ ನಾನು ಹುಣಸೆಹಣ್ಣು ಏನು ತೊಗೊಂಡಿದ್ದೆ ಹುಣಸೆಹಣ್ಣು ರಸ ಅದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ, ಈ ಜಾಲರಿ ತೊಗೊಂಡು ಈ ಥರ ಸೋಸ್ಕೋಬೇಕು. ವಿಡಿಯೋನ ಆದಷ್ಟು ಫುಲ್ಲು ನೋಡಿ ಫ್ರೆಂಡ್ಸ್. ಟಿಪ್ಸ್ ಇರುತ್ತೆ, ಅದೇ ಟಿಪ್ನ ಫಾಲೋ ಮಾಡಬೇಕಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಟಿಪ್ ಗೊತ್ತಾಗಲ್ಲ, ಗೊಜ್ಜು ಕೂಡ ಹಾಳಾಗುತ್ತೆ ನೀವು ಮಾಡಬೇಕಾದ್ರೆ. ಆದಷ್ಟು ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ನೋಡಿ, ಈ ಥರ ಸೋಸ್ಕೋಬೇಕು. ನೋಡಿ, ಇಷ್ಟನ್ನು ನಾನು ಸೋಸ್ಕೊಂಡು ಹುಣಸೆಹಣ್ಣು ರಸನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಏನು ಒಂದು ಉಂಡೆ ಬೆಲ್ಲನ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಪುಡಿ ಮಾಡೋದೇನು ಅವಶ್ಯಕತೆ ಇಲ್ಲ, ಹಾಗೆ ಹಾಕೋ ಬದಲು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಗಟ್ಟಿ ಬರಬೇಕು, ಹುಣಸೆಹಣ್ಣು ರಸ ಎಲ್ಲ ಗಟ್ಟಿ ಆಗಬೇಕು, ಅದುವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಇದು ಕುದೀತಾ ಇರಲಿ, ಅಷ್ಟರಲ್ಲಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಒಂದು ಸರಿ ಆಗೋಲ್ಲ 2 ಸರಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಇವಾಗ ನಾನೊಂದು ಪ್ಲೇಟ್ಗೆ ಪೌಡ್ರನ್ನು ಹಾಕಿ ಮತ್ತೆ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೆಕೆಂಡ್ ರೌಂಡನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಕುದೀತಾ ಇದೆ ಹುಣಸೆಹಣ್ಣು ರಸ, ನಾವೇನು ತೆಗೆದಿಟ್ಕೊಂಡಿದ್ವಿ ಇಷ್ಟನ್ನು ಕುದೀತಾ ಇದೆ. ಇನ್ನೂ ಗಟ್ಟಿ ಆಗಬೇಕು. ಈಗ ನಾನಿಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್, ಉಪ್ಪು ಹಾಕಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗಿದೆ. ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಬೆಲ್ಲ ಹಾಕಿದ ಮೇಲೆ ಅವಾಗೆ ಸೇರಿಸ್ಕೋಬೋದು. ರುಚಿಗೆ ಅನುಸಾರವಾಗಿ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಕಂಠದಲ್ಲಿ ಏನಿರುತ್ತೆ ಅದನ್ನೆಲ್ಲ ತೆಗೆದು ನೀಟಾಗಿ ಕುದಿಸ್ಕೋಬೇಕು. ತುಂಬ ಗಟ್ಟಿಯಾಗುತ್ತೆ ಹುಣಸೆಹಣ್ಣು ರಸ, ಅದುವರೆಗೂ ಕುದಿಸ್ಕೊಳ್ಳಿ.
ನೀವು ಮುಂಚೆನೇ ಹಾಕ್ಬಿಟ್ರೆ ಗೊಜ್ಜು ಟೇಸ್ಟ್ ಬರೋಲ್ಲ, ಬೇಗ ಹಾಳಾಗುತ್ತೆ ಕೂಡ. ನಾನಿಲ್ಲಿ ಅರಿಶಿನ ತೊಗೊಂಡಿದ್ನಲ್ಲ, ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆಗಬೇಕು. ಹುಣಸೆಹಣ್ಣು ರಸ ಎಷ್ಟು ಗಟ್ಟಿ ಬಂದಿದೆ ನೋಡಿ ಫ್ರೆಂಡ್ಸ್. ಮೊದಲು ಹೇಗಿತ್ತು, ಇವಾಗ ಎಷ್ಟು ಗಟ್ಟಿ ಇದೆ ಅಂಥೇಳಿ. ಇವಾಗ ಇದಾಗಿದೆ. ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಆ ಪೌಡ್ರನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ. ಆದಷ್ಟು ಪೌಡ್ರನ್ನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ನೀವು ಕಡಿಮೆ ಇಟ್ಕೊಂಡ್ರೆ ತೆಳ್ಳಗಾಗ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ನೀವು ಗೊಜ್ಜು ಗಟ್ಟಿ ಆದ್ರೂ ಸಾಂಬಾರು ಪೌಡ್ರಿಗೆ ಮಿಕ್ಸ್ ಮಾಡ್ಕೋಬೋದು ಪೌಡ್ರನ್ನ. ಇಲ್ಲಿ ನಾನು ಏನು ತೊಗೊಂಡಿದ್ದೆ ಕ್ವಾಂಟಿಟಿ ಕರೆಕ್ಟಾಗಿ, ಗಟ್ಟಿನೂ ಆಗಿಲ್ಲ ತೆಳುವೂ ಆಗಿಲ್ಲ, ಕರೆಕ್ಟಾಗಿ ತೊಗೊಂಡಿದ್ದೀನಿ ನಾನು. ಕರೆಕ್ಟಾಗಿ ಆಗಿದೆ. ಪೌಡ್ರೂ ಮಿಕ್ಕಿಲ್ಲ, ತೆಳ್ಳಗೂ ಆಗಿಲ್ಲ, ಕರೆಕ್ಟಾಗಿದೆ. ಸೇಮ್ ಮೆಜರ್ಮೆಂಟ್ ಫಾಲೋ ಮಾಡಿ. ಗೊಜ್ಜು ಟೇಸ್ಟಿಯಾಗಿ ಬರುತ್ತೆ, ಸೂಪರಾಗಿರುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಆದಷ್ಟು ಹೈ ಫ್ಲೇಮಲ್ಲಿ ಇಡಬೇಡಿ, ತಲೆ ಹಿಡಿಯುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹುಣಸೆಹಣ್ಣು ರಸದಲ್ಲಿ ಪೌಡ್ರ್ ಏನು ಹಾಕಿದ್ದೀವಿ ಅದಷ್ಟು ಹೊಂದ್ಕೋಬೇಕು. ಅದುವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಇವಾಗ ನೀವು ಸೇರಿಸ್ಕೋಬೋದು. ಇಲ್ಲಿ ನಾನು ಅಚ್ಚ ಖಾರದ ಪುಡಿನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ನಿಮಗೆ ಬೇಕು ಅಂದರೆ ಇಲ್ಲೇ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೋಬೋದು. ಇವಾಗ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಜೊತೆ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಣ್ಣೆನೆಲ್ಲೂ ಬೇಯಿಸಬೇಕು. ನಾವು ಎಣ್ಣೆಯಲ್ಲಿ ಯಾವ ರೀತಿ ಫ್ರೈ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಗೊಜ್ಜು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ಆದಷ್ಟು ಸಿಮ್ಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೋಬೇಡಿ. ಗೊಜ್ಜು ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಮತ್ತೆ ನಾನು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ಎಣ್ಣೆಯಲ್ಲಿ ಯಾವ ಥರ ಗೊಜ್ಜನ್ನು ಫ್ರೈ ಮಾಡ್ತೀರಾ ಅಷ್ಟು ಒಂದು ತಿಂಗಳಿಟ್ರೂ ನೀವು ಗೊಜ್ಜು ಹಾಳಾಗೋದಿಲ್ಲ. ನೀವು ಫ್ರಿಡ್ಜಲ್ಲೇ ಇಡಬೇಕು ಅಂತ ಏನಿಲ್ಲ. ಹೊರಗಡೆ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರು ಒಂದು ತಿಂಗಳು ಕೂಡ ಇಟ್ಟರು ನಿಮಗೆ ಗೊಜ್ಜು ಹಾಳಾಗೋದಿಲ್ಲ. ನೋಡಿ ಮತ್ತೆ ನಾನು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ನೋಡಿಕೊಂಡು ಹಾಕೋತಾ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾ ಎಣ್ಣೆನ ಬಳಸ್ತಿ. ಒಂದೇ ಸರಿ ಎಣ್ಣೆನ ಹಾಕೋಕ್ಕೆ ಹೋಗಬೇಡಿ, ಎಣ್ಣೆ ಬಿಟ್ಕೊಳ್ಳುತ್ತೆ. ಎಷ್ಟು ಹಿಡಿಯುತ್ತಾ ಅಷ್ಟನ್ನು ಹಾಕ್ತಾ ಫ್ರೈ ಮಾಡಿ ಗೊಜ್ಜನ್ನ. ಆದಷ್ಟು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಏನು ತೊಗೊಳ್ಳಲ್ಲ ಫ್ರೆಂಡ್ಸ್, ಇನ್ನು ಅಷ್ಟೇ ಎಣ್ಣೆ ತೊಗೊಳ್ಳಲ್ಲ. ಇನ್ನು ಇದನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೊತ ಗೊಜ್ಜನ್ನು ಫ್ರೈ ಮಾಡಿ ಬೇಯಿಸಬೇಕು. ಆದಷ್ಟು ನಾನು ಎಣ್ಣೆಯಲ್ಲಿ ಬೇಯಬೇಕಿದು ಗೊಜ್ಜು. ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಕೊಡು. ನೋಡಿ ಬಾಣಲಿ ಕೂಡ ಅಂಟ್ತಾ ಇಲ್ಲ, ಸ್ಪೂನ್ಗೂ ಅಂಟ್ತಾ ಇಲ್ಲ ಗೊಜ್ಜು. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಈ ಥರ ಬರಬೇಕು ಗೊಜ್ಜು. ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಕಲರು.
ಅಷ್ಟೇ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿ ಚೂರು ಅಂಟ್ತಾ ಇಲ್ಲ, ಬಾಣಲಿ ಕೂಡ ಅಂಟ್ತಾ ಇಲ್ಲ ಗೊಜ್ಜು. ನೋಡಿ ನೋಡಿ ಸ್ಪೂನು ಕೂಡ ಅಂಟಬಾರ್ದು. ತೋರಿಸ್ತೀನಿ ನಿಮಗೆ. ಸ್ಪೂನಿಗೆ ತೊಗೊಂಡಿದ್ದೀವಿ ಅಂದರೆ ಗೊಜ್ಜು ಅಂಟಬಾರ್ದು ಸ್ಪೂನ್ಗೆ. ಆ ರೀತಿ ಫ್ರೈ ಆದರೆ ಆಗಿದೆ ಅಂತ. ಸ್ಪೂನ್ಗಾಗಲಿ ಬಾಣಲಿಗಾಗಲಿ ಅಂಟಬಾರ್ದು ಗೊಜ್ಜು. ಅಂಟಿಲ್ಲ ಅಂದರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ತೋರಿಸ್ತೀನಿ ನಾನು ಇಲ್ಲಿ ನಿಮಗೆ. ನೋಡಿ ಈಗ ಹಾಕಿದ್ರೆ ಕಚ್ಚಬಾರ್ದು, ಸ್ಪೂನಿಗೆ ಕಚ್ಚಬಾರ್ದು, ಬೀಳಬೇಕು. ಕಾಣ್ತಿದೆ ಅನ್ಕೋತೀನಿ. ನೋಡಿ ಬಾಣಲಿ ಕೂಡ ಕಚ್ಚಲ್ಲ. ಇವಾಗ ಇದಾಗಿದೆ ಫ್ರೆಂಡ್ಸ್. ಇವಾಗ ನಾವಿಲ್ಲಿ ಕಡಲೆ ಬೀಜ ಏನೂ ನಾವು ಅದಕ್ಕೆ ಹಾಕಿಲ್ಲ. ಏನಕ್ಕೋಸ್ಕರ ಅಂದರೆ ಮೆತ್ತಗಾಗ್ಬಿಡುತ್ತೆ ಕಡಲೆ ಬೀಜ, ಗೊಜ್ಜು ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕಡಲೆ ಬೀಜ ಅದಕ್ಕೆ ಯೂಸ್ ಮಾಡಿಲ್ಲ. ನಮ್ಗೆ ಯಾವಾಗ ಬೇಕು ಆವಾಗ ಕಡಲೆ ಬೀಜ ಎಲ್ಲ ರೋಸ್ಟ್ ಮಾಡಿಕೊಂಡು ನಾವು ಅನ್ನನ ಮಿಕ್ಸ್ ಮಾಡ್ಕೊಬೋದು. ಸಾಸಿವೆ ಎಲ್ಲ ಹಾಕಿ ನೋಡಿ, ಇದನ್ನ ಸಾಸಿವೆ, ಕಡಲೆ ಬೀಜ, ಗೋಡಂಬಿನ ಹಾಕಿದ್ದೀನಿ ನಾನು. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡಿ ಗೋಡಂಬಿನ ಅಷ್ಟೇ. ಕಡಲೆ ಬೀಜ, ಗೋಡಂಬಿ ಮತ್ತು ಸಾಸಿವೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ನೋಡಿ ಆಗಿದೆ. ಕರಿಬೇವು ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆನಲ್ಲಿ ಇಟ್ಕೊಬೇಡಿ, ಸ್ಟವ್ ಆಫ್ ಮಾಡಿ. ಇವಾಗ ನಾನು ಗೊಜ್ಜೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಎಷ್ಟು ಬೇಕೋ, ನೀವು ಅನ್ನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗೊಜ್ಜು ಹಾಕ್ಕೊಳ್ಳಿ. ನೀವೆಷ್ಟು ಅನ್ನ ಕಲಿಸ್ಕೊತೀರಾ ಅಷ್ಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಗೊಜ್ಜು ಕೂಡ ಬಿಸಿ ಇದೆ, ಎಣ್ಣೆ ಕೂಡ ಬಿಸಿದೆಯಲ್ಲ, ಹಾಗಾಗಿ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಷ್ಟೇ. ಆದಷ್ಟು ಸ್ಟವ್ ಆಫ್ ಮಾಡಿಕೊಂಡು ಗೊಜ್ಜನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಅನ್ನ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಒಂದು ತಿಂಗಳೆಲ್ಲ 1.5 ತಿಂಗಳು ಇಟ್ಕೊಂಡ್ರೂ ಗೊಜ್ಜು ಚೂರು ಏನೂ ಆಗೋದಿಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೀವು. ಇದೇ ಟಿಪ್ನ ಫಾಲೋ ಮಾಡಿ. ಇದೇ ಥರ ಎಣ್ಣೆಯಲ್ಲಿ ಆದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಗೊಜ್ಜನ್ನು 1.5 ತಿಂಗಳು ಇಡಿ. ಒಂದು ಚೂರು ಹಾಳಾಗೋದಿಲ್ಲ ಗೊಜ್ಜು. ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಎತ್ತಿಡಿ, ಗಾಳಿ ಹೋಗಬಾರ್ದು, ಆ ಥರ ಎತ್ತಿಡಿ. ಗೊಜ್ಜು 1.5 ತಿಂಗಳು ಇಟ್ಕೊಂಡ್ರು ನೀವು ಹಾಳಾಗೋದಿಲ್ಲ ಗೊಜ್ಜು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಪುಳಿಯೋಗರೆ ರೆಡಿ. ನೀವು ದೇವಸ್ಥಾನದಲ್ಲೆಲ್ಲ ತಿಂದಿರ್ತೀರ ಪ್ರಸಾದ ಅಂತ, ಸೇಮ್ ಟೇಸ್ಟ್ ಇರುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಕಲರ್ ನೋಡಿ ಫ್ರೆಂಡ್ಸ್, ಕಲರ್ ಅಷ್ಟೇ ಸೂಪರಾಗಿದೆ, ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ನೀವು ಟ್ರೈ ಮಾಡಿ. ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ, ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ.
ನೋಡಿ ಇವಾಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಗೋಡಂಬಿನ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಸುಮ್ಮನೆ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ. ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ನಾನಿಲ್ಲಿ ಗೋಡಂಬಿನ ಬಳಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಬಿಸಿ ಬಿಸಿ ಪುಳಿಯೋಗರೆ, ಮನೆಯಲ್ಲೇ ಮಾಡಿದಂಥ ಪುಳಿಯೋಗರೆ. ಟೇಸ್ಟಿಯಾದಂಥ ರೆಸಿಪಿ, ಆರೋಗ್ಯವಾದಂಥ ರೆಸಿಪಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ಪುಳಿಯೋಗರೆ ಹೇಗೆ ಬಂದಿದೆ ಅಂತ ನೋಡೋಣ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಪುಳಿಯೋಗರೆ ಮಾತ್ರ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.